ಎಸ್ಐಟಿಯಿಂದ ಅಶ್ಲೀಲ ವಿಡಿಯೋ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಪ್ರಕರಣಕ್ಕೆ ಸಂಬಂಧಿಸಿ ಸ್ಥಳ ಮಹಜರು ಮಾಡಲಿದೆ ಎಸ್ಐಟಿ ತಂಡ. ಎಸ್ಐಟಿಯಿಂದ ಅಶ್ಲೀಲ ವಿಡಿಯೋ ಪ್ರಕರಣದ ತನಿಖೆ ಈಗ ಚುರುಕುಗೊಂಡಿದೆ. ಪ್ರಕರಣಕ್ಕೆ ಸಂಬಂಧಿಸಿ ಸ್ಥಳ ಮಹಜರು ಮಾಡುತ್ತೆ ಎಸ್ಐಟಿ. ಎಚ್ ಡಿ ರೇವಣ್ಣಗೆ ಸೇರಿದ ಫಾರ್ಮ್ ಹೌಸ್ನಲ್ಲಿ ಎಸ್ಐಟಿ ಮಹಜರನ್ನ ಮಾಡೋದು ಇದೆ. ಹೊಳೆನರಸೀಪುರ ತಾಲೂಕಿನ ಪಡವಲಹಿಪ್ಪೆ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ ಈಗ ತನಿಖೆ ಮಾಡೋದಿದೆ. ವಿಡಿಯೋ ಚಿತ್ರೀಕರಣದ ಬಗ್ಗೆ ಪರಿಶೀಲನೆಯನ್ನು ನಡೆಸುತ್ತೆ ಟೀಮ್. ಎಸ್ಐಟಿ ಸ್ಥಳ ಮಹಜರು ಕುರಿತು ನಮ್ಮ ಪ್ರತಿನಿಧಿ ಸಂದೇಶ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ರೆ, ಮತ್ತೊಂದು ಕಡೆ ಸಂತ್ರಸ್ತ ಮಹಿಳೆಯರು ಕೂಡ ತಮ್ಮ ತಮ್ಮ ಹೇಳಿಕೆಗಳನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಪ್ರಕ್ರಿಯೆಯನ್ನು ನಡೆಸೋದಕ್ಕೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಕಂಪ್ಲೀಟ್ ಆದ ಒಂದು ತನಿಖೆಯನ್ನ ಚುರುಕುಗೊಳಿಸಿದ್ದು, ಈಗ ಸದ್ಯ ಸ್ಥಳ ಮಹಜರನ್ನ ಅಂದ್ರೆ ಸಂತ್ರಸ್ತ ಮಹಿಳೆಯ 164 ಹೇಳಿಕೆಯನ್ನ ಕೂಡ ದಾಖಲು ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ಸಾಕಷ್ಟು ಜನ ಅಂದ್ರೆ 10 ಜನ ಸಂತ್ರಸ್ತ ಮಹಿಳೆಯರು ಬಂದು ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿರೋದ್ರಿಂದ ಈಗ ಮುಂದಿನ ಪ್ರಕ್ರಿಯೆ ಅಂದ್ರೆ ಸ್ಥಳ ಮಹಜರನ್ನ ಎಲ್ಲೆಲ್ಲಿ ನಡೆಸಬೇಕು ಅಂತ ಅಂದ್ರೆ ಆ ವಿಡಿಯೋಗಳು ವೈರಲ್ ಆಗಿರುವಂತಹ ವಿಡಿಯೋಗಳು ಎಲ್ಲೆಲ್ಲಿ ಚಿತ್ರೀಕರಣ ಆಗಿದೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸ್ಥಳ ಮಹಜರಾಗುತ್ತೆ. ಒಂದು ಹಾಸನದಲ್ಲಿರುವಂತಹ ಸಂಸದರ ಸರ್ಕಾರಿ ಕ್ವಾರ್ಟರ್ಸ್ ಏನಿದೆ, ಆ ಒಂದು ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ಈಗಾಗಲೇ ಸ್ಥಳ ಮಹಜರನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ರೆ, ಮತ್ತೊಂದು ಕಡೆ ಹೊಳೆ ನರಸೀಪುರದ ಪ್ರಜ್ವಲ್ ರೇವಣ್ಣ ಅವರ ನಿವಾಸದಲ್ಲೂ ಕೂಡ ನಡೆಸಲಾಗುತ್ತೆ. ಜೊತೆಗೆ ಫಾರ್ಮ್ ಹೌಸ್, ನಾನೀಗ ಅದೇ ಒಂದು ಫಾರ್ಮ್ ಹೌಸ್ ನ ಬಳಿ ಇದ್ದೇನೆ. ಹಾಸನದ ಪಡವಲಹಿಪ್ಪೆಯಲ್ಲಿರುವಂತಹ ಈ ಒಂದು ಫಾರ್ಮ್ ಹೌಸ್ ಏನಿದೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಫಾರ್ಮ್ ಹೌಸ್ ಏನಿದೆ, ಸುಮಾರು 20 ರಿಂದ 30 ಎಕರೆವರೆಗೂ ಕೂಡ ಈ ಒಂದು ಫಾರ್ಮ್ ಹೌಸ್ ಇದೆ. ಈ ಫಾರ್ಮ್ ಹೌಸ್ ನಲ್ಲಿ ಮುಂದಿನ ಹಂತದಲ್ಲಿ ಸ್ಥಳ ಮಹಜರನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ನಡೆಸಿದ್ದಾರೆ. ಯಾಕಂದ್ರೆ ಫಾರ್ಮ್ ಹೌಸ್ ಹಾಗೆ ಸರ್ಕಾರಿ ಕಟ್ಟಡಗಳಲ್ಲಿ ವಿಡಿಯೋ ಕವರೇಜ್ ಆಗಿದೆ ಅಂತ ಹೇಳಿ ಸಂಸದ ಡಿ.ಕೆ. ಸುರೇಶ್ ಅವರು ಕೂಡ ಆರೋಪ ಮಾಡಿದ್ರು. ಜೊತೆಗೆ ಆ ಒಂದು ವಿಡಿಯೋಸ್ಗಳೇನಿದೆ, ವೈರಲ್ ಆಗಿರುವಂತಹ ವಿಡಿಯೋಸ್ಗಳು, ಆ ವಿಡಿಯೋಸ್ಗಳು ಕೂಡ ಇಲ್ಲೇ ಸಾಕಷ್ಟು ವಿಡಿಯೋಗಳು ಚಿತ್ರೀಕರಣ ಆಗಿದೆ ಅಂತ ಹೇಳ್ತಾ ಇರೋದ್ರಿಂದ ಎಸ್ಐಟಿ ತಂಡ ಇಲ್ಲಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನ ಅಥವಾ ಸ್ಥಳ ಮಹಜರನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇದು ಪಡವಲಹಿಪ್ಪೆ ಅನ್ನೋ ಗ್ರಾಮದಲ್ಲಿ ಅಂದ್ರೆ ಹಾಸನದ ಪಡವಲಹಿಪ್ಪೆ ಅನ್ನೋ ಒಂದು ಗ್ರಾಮದಲ್ಲಿರುವಂತಹ ಫಾರ್ಮ್ ಹೌಸ್. ಇಲ್ಲಿ ಕಂಪ್ಲೀಟ್ ಆದ ಒಂದು ನಿರ್ಜನ ಪ್ರದೇಶ ಇದು. ಇಲ್ಲಿ ಯಾರು ಕೂಡ ಇರ್ತಾ ಇರಲಿಲ್ಲ, ಬರೀ ಕೆಲಸಗಾರರು ಅಷ್ಟೇ ಇರ್ತಾ ಇದ್ರು. ಆಗಾಗ ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿಗೆ ಬಂದು ಹೋಗ್ತಾ ಇದ್ರು ಅನ್ನೋ ಒಂದು ಮಾಹಿತಿಗಳನ್ನ ಕೂಡ ಇಲ್ಲಿನ ಕೆಲಸಗಾರರು ಕೂಡ ನೀಡ್ತಾ ಇದ್ರು. ಹಾಗಾಗಿ ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಚುರುಕುಗೊಳಿಸಿರೋದ್ರಿಂದ ನಾಳೆ ಅಥವಾ ನಾಡಿದ್ದು ಈ ಜಾಗಕ್ಕೂ ಕೂಡ ಅಂದ್ರೆ ಇದೇ ಒಂದು ಫಾರ್ಮ್ ಹೌಸ್ಗೆ ಬಂದು ಸ್ಥಳ ಮಹಜರನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿಕೊಂಡಿದ್ದಾರೆ. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.